ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಪ್ರಾಫಿಟ್ ಮತ್ತು ಲಾಸ್ಗೆ ಸಂಬಂಧಪಟ್ಟಂತೆಯೇ ಮುಂದುವರಿದ ಭಾಗವಾಗಿದ್ದು, ಲಾಭ ನಷ್ಟ, ಶೇಕಡ ಲಾಭ, ಶೇಕಡ ನಷ್ಟ, ಕೊಂಡ ಬೆಲೆ, ಮಾರಿದ ಬೆಲೆ ಹೀಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ವ್ಯಾಪಾರಿಯೊಬ್ಬನು 20 ಕಿಲೋಗ್ರಾಂ ಅಕ್ಕಿಯನ್ನು ಪ್ರತಿ ಕಿಲೋಗ್ರಾಮಿಗೆ 25 ರೂಪಾಯಿಯಂತೆ ಮತ್ತು 30 ಕಿಲೋಗ್ರಾಂ ಅಕ್ಕಿಯನ್ನು ಪ್ರತಿ ಕಿಲೋಗ್ರಾಮಿಗೆ 30 ರೂಪಾಯಿಯಂತೆ ಖರೀದಿಸುತ್ತಾನೆ. ಆ ಎರಡೂ ವಿಧದ ಅಕ್ಕಿಯನ್ನು ಬೆರೆಸಿ ಪ್ರತಿ ಕಿಲೋಗ್ರಾಮ್ಗೆ 35 ರೂಪಾಯಿಯಂತೆ ಮಾರುತ್ತಾನೆ. ಹಾಗಾದರೆ ಅವನಿಗೆ ದೊರೆತ ಶೇಕಡಾ ಲಾಭ ಎಷ್ಟು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಮೊದಲನೇ ಆಪ್ಷನ್ 25%, ಸೆಕೆಂಡ್ ಆಪ್ಷನ್ 30%, ಮೂರನೇ ಆಪ್ಷನ್ 35%, ನಾಲ್ಕನೇ ಆಪ್ಷನ್ 40%. ಫ್ರೆಂಡ್ಸ್, ಈ ಪ್ರಶ್ನೆಯಲ್ಲಿ ಅವರು ಒಬ್ಬ ವ್ಯಾಪಾರಿಯು 20 kg ಅಕ್ಕಿಯನ್ನು ಪ್ರತಿ ಕಿಲೋಗ್ರಾಮ್ಗೆ 25 ರೂಪಾಯಿಯಂತೆ ಕೊಳ್ಳುತ್ತಾನೆ. ಅದೇ ರೀತಿಯಾಗಿ ಮತ್ತೆ 30 kg ಅಕ್ಕಿಯನ್ನು 30 ರೂಪಾಯಿಯಂತೆ ಖರೀದಿಸುತ್ತಾನೆ. ಅವನು 20 kg ಮತ್ತು 30 kg ಅಕ್ಕಿಯನ್ನು ಮಿಶ್ರಣ ಮಾಡಿ 35 ರೂಪಾಯಿಗೆ ಮಾರುತ್ತಾನೆ. ಹಾಗಾದರೆ ಅವನಿಗೆ ದೊರೆತ ಶೇಕಡಾ ಲಾಭ ಎಷ್ಟು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಈ ರೀತಿಯಾಗಿ ಪರಿಹರಿಸೋಣ. ಅಕ್ಕಿಯ ಒಟ್ಟು ತೂಕ, ಮೊದಲಿಗೆ ಅವನು 20 kgಯನ್ನು ಫ್ರೆಂಡ್ಸ್ ಪ್ರಶ್ನೆಯಲ್ಲಿ ಇರುವ ಹಾಗೆ 20 kg ಅಕ್ಕಿಯನ್ನು 25 ರೂಪಾಯಿಗೆ ಕೊಳ್ಳುತ್ತಾನೆ. 30 kg ಅಕ್ಕಿಯನ್ನು 30 ರೂಪಾಯಿಗೆ ಖರೀದಿಸುತ್ತಾನೆ. ಅವನು ಒಟ್ಟು ಖರೀದಿ ಮಾಡಿದ್ದು 20 ಮತ್ತು 30 kg ಅಕ್ಕಿ. ಹಾಗಾದರೆ ಒಟ್ಟು ತೂಕ ಎಷ್ಟು, ಅಕ್ಕಿಯ ಎಷ್ಟು ತೂಕದ ಅಕ್ಕಿಯನ್ನು ಖರೀದಿಸುತ್ತಾನೆ ಅಂದರೆ 20 + 30 50 kg ಅಕ್ಕಿಯನ್ನು. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಅಕ್ಕಿಯ ಒಟ್ಟು ತೂಕ 20 + 30 50 kg ಅಕ್ಕಿಯನ್ನು ಖರೀದಿಸುತ್ತಾನೆ. ಹಾಗಾದರೆ ಎರಡೂ ವಿಧದ ಅಕ್ಕಿಯ ಒಟ್ಟು ವೆಚ್ಚವೆಷ್ಟಾಗುತ್ತದೆ ಎಂದರೆ 20 kgಯ 25 ರೂಪಾಯಿಯಂತೆ ಖರೀದಿಸುತ್ತಾನೆ ಮತ್ತು 30 kgಯನ್ನು 30 ರೂಪಾಯಿಯಂತೆ ಖರೀದಿಸುತ್ತಾನೆ. ಹಾಗಾದರೆ ಇವೆರಡನ್ನು ಎರಡು ಮಾಡಬೇಕಾಗುತ್ತದೆ. 20 × 25 500 + 30 × 30 900. 500 + 900 ಎಷ್ಟಾಗುತ್ತೆ ಅಂದರೆ 1400 ರೂಪಾಯಿ. ಹಾಗಾದರೆ ಆ ವ್ಯಾಪಾರಿಯು ಅಕ್ಕಿಯ ಕೊಂಡ ಬೆಲೆ ಎಷ್ಟಾಗುತ್ತದೆ? 1400 ರೂಪಾಯಿ. ಹಾಗಾದರೆ ಮಾರಿದ ಬೆಲೆಯನ್ನು ಕಂಡುಹಿಡಿಯೋಣ. ಮಾರಿದ ಬೆಲೆ = ಅಕ್ಕಿಯ ಒಟ್ಟು ತೂಕ ಇಂಟು ಪ್ರತಿ kgಗೆ ಮಾರಿದ ಬೆಲೆ. ಅಕ್ಕಿಯ ಒಟ್ಟು ತೂಕ ಎಷ್ಟಾಗಿದೆಪ್ಪ ಅಂತಂದ್ರೆ 50 kg. ಅದೇ ರೀತಿಯಾಗಿ ಪ್ರಶ್ನೆಯಲ್ಲಿ ಹೇಳುವ ಹಾಗೆ ಪ್ರತಿ kgಗೆ ಅವನು 35 ರೂಪಾಯಿಯಂತೆ ಮಾರುತ್ತಾನೆ. ಪ್ರತಿ kgಗೆ 35 ರೂಪಾಯಿಯಂತೆ ಮಾರುತ್ತಾನೆ. ಹಾಗಾದರೆ 50 × 35 ಎಷ್ಟಾಗುತ್ತೆ ಅಂದರೆ 1750 ರೂಪಾಯಿ. ಫ್ರೆಂಡ್ಸ್, ಇಲ್ಲಿ ಕೊಂಡ ಬೆಲೆ ಮಾರಿದ ಬೆಲೆ ಸಿಕ್ಕಾಯಿತು. ಹಾಗಾದರೆ ಇಲ್ಲಿ ಮಾರಿದ ಬೆಲೆ ಏನಾಗಿದೆಪ್ಪ ಅಂತಂದರೆ ಕೊಂಡ ಬೆಲೆಗಿಂತ ಅಧಿಕವಾಗಿದೆ. ಯಾವಾಗ ಮಾರಿದ ಬೆಲೆಯು ಕೊಂಡ ಬೆಲೆಗೆ ಹೆಚ್ಚಾಗಿರುತ್ತದೆ ಆಗ ನಮಗೆ ಲಾಭ ದೊರೆಯುತ್ತದೆ. ಹಾಗಾದರೆ ಶೇಕಡಾ ಲಾಭ, ಮೊದಲು ನಾವು ಲಾಭವನ್ನು ಕಂಡುಹಿಡಿಯೋಣ. ಲಾಭ = ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ 1750, ಕೊಂಡ ಬೆಲೆ 1400. ನೋಡಿ ಫ್ರೆಂಡ್ಸ್, ಮಾರಿದ ಬೆಲೆ 1750, ಕೊಂಡ ಬೆಲೆ 1400. ಹಾಗಾದರೆ ಲಾಭ = ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ 1750, ಕೊಂಡ ಬೆಲೆ 1400. ಹಾಗಾದರೆ 1750ರಲ್ಲಿ 1400 ಕಳೆದರೆ 350 ರೂಪಾಯಿ ನಮಗೇನಾಗುತ್ತೆ ಲಾಭವನ್ನು ಪಡೆಯುತ್ತಾನೆ ವ್ಯಾಪಾರಿ. ಅದೇ ರೀತಿಯಾಗಿ ಶೇಕಡಾ ಲಾಭವನ್ನು ಕೇಳಿದ್ದಾರೆ ಅವರು. ಶೇಕಡಾ ಲಾಭದ ಸೂತ್ರ ಲಾಭ / ಕೊಂಡ ಬೆಲೆ × 100. ಲಾಭ ಎಷ್ಟು ಬಂದೈತಿ? 350. ಅದೇ ರೀತಿಯಾಗಿ ಕೊಂಡ ಬೆಲೆ ಎಷ್ಟಿದೆ? 1400. ಲಾಭ ಕೊಂಡ ಬೆಲೆ 1400 × 100. 2 7 14, 2 1 5 ಉಳಿತು, 2 7 14, 1 ಉಳಿತು, 2 5 10, 7 1 7 14, 3 ಉಳಿತು, 5 ಉಳಿತು, 35 ಆಗುತ್ತೆ. 7 5 35, 25 ಉಳಿತದೆ. 0 ಕ್ಯಾನ್ಸಲ್ ಆಗಿದೆ ಆಲ್ರೆಡಿ. ಆದ್ದರಿಂದ ಶೇಕಡಾ ಲಾಭ ಎಷ್ಟು ಬಂತು? 25%. ಫ್ರೆಂಡ್ಸ್, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 1ನಲ್ಲಿದೆ.
25%. ಮುಂದಿನ ಪ್ರಶ್ನೆ, ಮಾರಾಟಗಾರನೊಬ್ಬನು 1 ರೂಪಾಯಿಗೆ 6 ಚಾಕ್ಲೇಟುಗಳನ್ನು ಕೊಂಡು ತಂದನು. ಅವನು 20% ಲಾಭವನ್ನು ಪಡೆಯಲು 1 ರೂಪಾಯಿಗೆ ಮಾರಾಟ ಮಾಡಬೇಕಾದ ಚಾಕ್ಲೇಟುಗಳ ಸಂಖ್ಯೆಯನ್ನು ಕೇಳಲಾಗಿದೆ. ಫ್ರೆಂಡ್ಸ್, ಒಬ್ಬ ಮಾರಾಟಗಾರನು ಏನು ಮಾಡ್ತಾನಪ್ಪ ಅಂತಂದರೆ 1 ರೂಪಾಯಿಗೆ 6 ಚಾಕ್ಲೇಟನ್ನು ತೆಗೆದುಕೊಂಡು ಬರ್ತಾನೆ. ಅದೇ ರೀತಿಯಾಗಿ ಅವನು 20% ಲಾಭವನ್ನು ಪಡೆಯಬೇಕಾದರೆ 1 ರೂಪಾಯಿಗೆ ಎಷ್ಟು ಚಾಕ್ಲೇಟುಗಳನ್ನು ಮಾರಬೇಕೆಂಬುದನ್ನು ಪ್ರಶ್ನೆಯಲ್ಲೇ ಕೇಳಲಾಗಿದೆ. ಫಸ್ಟ್ ಆಪ್ಷನ್ 8, ಸೆಕೆಂಡ್ ಆಪ್ಷನ್ 6, ಥರ್ಡ್ ಆಪ್ಷನ್ 5, ಫೋರ್ತ್ ಆಪ್ಷನ್ 4. ಫ್ರೆಂಡ್ಸ್, ಈ ಪ್ರಶ್ನೆಗೆ 6 ಚಾಕ್ಲೇಟ್ಗಳ ಕೊಂಡ ಬೆಲೆ ಎಷ್ಟಾಗೈತಿ? 1 ರೂಪಾಯಿ. ಒಬ್ಬ ಮಾರಾಟಗಾರನು 1 ರೂಪಾಯಿಗೆ 6 ಚಾಕ್ಲೇಟುಗಳನ್ನು ತೆಗೆದುಕೊಂಡು ಬರುತ್ತಾನೆ. ಹಾಗಾದರೆ 6 ಚಾಕ್ಲೇಟುಗಳ ಮಾರಿದ ಬೆಲೆ ನೋಡಿ ಫ್ರೆಂಡ್ಸ್, ಇಲ್ಲಿ 100ಕ್ಕೆ ಅವನು 20% ಲಾಭವನ್ನು ಪಡೆಯಬೇಕಾಗಿದೆ. ಹಾಗಾದರೆ ಅದು ಎಷ್ಟಾಗುತ್ತದೆ? 120. ಒಂದು ವೇಳೆ ಪ್ರಶ್ನೆಯಲ್ಲಿ ಅವರು 20% ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಅಂದಾಗ ಅವಾಗ ಏನು ಮಾಡಬೇಕು ನಾವು? 100 - 20 ಮಾಡಿದಾಗ 80% ಅಂತ ಬರ್ಕೋಬೇಕಾಗುತ್ತದೆ. ಇಲ್ಲಿ ಅವರು 20%ಅನ್ನು ಲಾಭ ಅಂತ ಹೇಳಿದ್ದಾರೆ. ಆದ್ದರಿಂದ 120% ಆಫ್ 1 ರೂಪೀಸ್ ಅಂತ ಬರ್ಕೋಬೇಕು. ಯಾಕಂದರೆ 1 ರೂಪಾಯಿಗೆ ನಾವು ಎಷ್ಟು ಚಾಕ್ಲೇಟ್ಗಳನ್ನು ಮಾರಬೇಕಾಗಿದೆ ಎಂಬುದನ್ನು ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಆದ್ದರಿಂದ 120 ಡಿವೈಡೆಡ್ ಬೈ ಪರ್ಸೆಂಟೇಜ್ ಅಂದರೆ 100 ಇಂಟು 1. ಈ 0 ಕ್ಯಾನ್ಸಲ್ ಆಯಿತು. 2 5 10, 2 6 12. ದೇರ್ಫೋರ್ ಈಸ್ ಈಕ್ವಲ್ ಟು 6/5 ರೂಪೀಸ್. 6 ಚಾಕ್ಲೇಟ್ಗಳ ಮಾರಿದ ಬೆಲೆ ಎಷ್ಟಾಯಿತು? 6/5 ರೂಪೀಸ್. ಇದನ್ನೇ ರಿವರ್ಸ್ ಆರ್ಡ್ರಲ್ಲಿ ಬರೆದಾಗ ನಾವು ರೂಪಾಯಿ 6/5ಗೆ ಮಾರಾಟವಾದ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟಿದೆ? 6. ಇದನ್ನೇ ರಿವರ್ಸ್ ಆರ್ಡರ್ ಬರೆದಾಗ. ಅದೇ ರೀತಿಯಾಗಿ ₹1 ರೂಪಾಯಿಗೆ ಮಾರಾಟವಾದ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟಾಗುತ್ತದೆ ಅಂತ ಕಂಡುಹಿಡಿಯಬೇಕಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ರೂಪಾಯಿ 6/5ಗೆ 6 ಚಾಕ್ಲೇಟನ್ನು ಮಾರಾಟ ಮಾಡಲಾಗಿದೆ. ಅದೇ ರೀತಿಯಾಗಿ 1 ರೂಪಾಯಿಗೆ ಎಷ್ಟು ಚಾಕ್ಲೇಟು? ಇಲ್ಲಿ ಕ್ವಶನ್ ಮಾರ್ಕ್ ಎಲ್ಲಿದೆಯೋ ಅದನ್ನು ನಾವು ಏನು ಮಾಡಬೇಕಾಗುತ್ತೆ? ಕೆಳಗಡೆ ಬರ್ಕೋಬೇಕಾಗುತ್ತೆ. 6 ಇಂಟು 1 ಡಿವೈಡೆಡ್ ಬೈ 6/5 ಹೋಗುತ್ತದೆ. ಅದೇ ರೀತಿಯಾಗಿ 6 ಇಂಟು 1 ಡಿವೈಡೆಡ್ ಬೈ 6/5 ಇದ್ದಿದ್ದು ಮೇಲ್ಗಡೆ ಹೋದರೆ 5/6 ಆಗುತ್ತದೆ. 6 ಕ್ಯಾನ್ಸಲ್ ಆಗಿ ಉಳಿದಿದ್ದೆಷ್ಟು? 5 ರೂಪೀಸ್. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 3, 5 ರೂಪೀಸ್. ಅಥವಾ ಅವನು 1 ರೂಪಾಯಿಗೆ 5 ಚಾಕ್ಲೇಟ್ಗಳನ್ನು ಏನು ಮಾಡಬೇಕಾಗುತ್ತದೆ? ಮಾರಾಟ ಮಾಡಬೇಕಾಗುತ್ತದೆ. ಮುಂದಿನ ಪ್ರಶ್ನೆ, ಅಸಲು ಬೆಲೆಗೂ ಮಾರಿದ ಬೆಲೆಗೂ ಇರುವ ಅನುಪಾತ 5:7 ಆದರೆ ಶೇಕಡಾ ಲಾಭವನ್ನು ಕಂಡುಹಿಡಿಯಿರಿ. ಫ್ರೆಂಡ್ಸ್, ಈ ಪ್ರಶ್ನೆ ತುಂಬ ಸರಳವಾದ ಪ್ರಶ್ನೆ ಅಂತ ಹೇಳ್ಬೋದು. ಏಕೆಂದರೆ ಅಸಲು ಬೆಲೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಸಲು ಬೆಲೆ ಮತ್ತು ಮಾರಿದ ಬೆಲೆಯ ಅನುಪಾತ ಕೊಟ್ಟಾಗ ಶೇಕಡಾ ಲಾಭವನ್ನು ಈಸಿಯಾಗಿ ಕಂಡುಹಿಡಿಯಬಹುದು. ಫ್ರೆಂಡ್ಸ್, ಅಸಲು ಬೆಲೆ ಮತ್ತು ಮಾರಿದ ಬೆಲೆಗಳ ಅನುಪಾತ ಎಷ್ಟಿದೆ? 5:7. ಹಾಗಾದರೆ ಅಸಲು ಬೆಲೆ ಎಷ್ಟಾಯಿತು? 5. ಮಾರಿದ ಬೆಲೆ ಎಷ್ಟಾಯಿತು? 7. ಒಂದು ವೇಳೆ ನಾವು 5x ಅಂತಲೂ ತೊಗೋಬೋದು, 7x ಅಂತಲೂ ತೊಗೋಬಹುದು. ಹೌದಾ? ಅವಾಗ ಏನಾಗುತ್ತೆ? ಲಾಭದ ಸೂತ್ರ ಏನು? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ ಎಷ್ಟಿದೆ? 7. ಕೊಂಡ ಬೆಲೆ ಅಥವಾ ಅಸಲು ಬೆಲೆ ಎಷ್ಟಿದೆ? 5. 7ರಲ್ಲಿ 5 ಹೋದಾಗ ಎಷ್ಟು ಬರ್ತದೆ? 2. ಒಂದು ವೇಳೆ x ಅಂತ ತೊಗೊಂಡಾಗ ಅಸಲು ಬೆಲೆ 5x, ಮಾರಿದ ಬೆಲೆ 7x ತೊಗೊಂಡಾಗ 7x ಮೈನಸ್ 5x = 2x ಅಂತಲೇ ಬರ್ಬೋದು. x ಅಂತ ತೊಗೊಂಡ್ರೂ ಬರುತ್ತೆ, ತೊಗೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಆದ್ದರಿಂದ ಶೇಕಡಾ ಲಾಭ = ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಈ ಪ್ರಶ್ನೆಗಳಿಗೆ ನಾವು ಯಾವುದೇ ಪ್ರಾಫಿಟ್ ಮತ್ತು ಲಾಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದರೆ ನಮಗೆ ಫಾರ್ಮುಲಾ ಏನಪ್ಪ ಅಂತಂದ್ರೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಈ ಫಾರ್ಮುಲಾಗಳನ್ನು ಪ್ರತಿಯೊಬ್ಬರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಲಾಭ ಎಷ್ಟು ಬಂದಿದೆ? 2 ರೂಪಾಯಿ ಡಿವೈಡೆಡ್ ಬೈ 5 ಯಾಕಪ್ಪ ಅಂತಂದ್ರೆ ಕೊಂಡ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 5. ಕೊಂಡ ಬೆಲೆ ಅಂದ್ರೂ ಒಂದೇ, ಅಸಲು ಬೆಲೆ ಅಂತಂದ್ರೂ ಒಂದೇ. ಇಂಟು 100. 5 1 ಜಾ 5 2 ಜಾ 10, 0 0. ಹಾಗಾದರೆ 20 ಇಂಟು 2 40% ಏನಾಯಿತು? ಅವನಿಗೆ ಲಾಭವಾಯಿತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4,
40% ಶೇಕಡ ಲಾಭ. ಫ್ರೆಂಡ್ಸ್ 40%. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಒಂದು ಮೇಜನ್ನು 2,750 ರೂಪಾಯಿಗೆ ಮಾರಿ ಅದರ ಕೊಂಡ ಬೆಲೆಯ 9/1 ಲಾಭವನ್ನು ಪಡೆಯುತ್ತಾನೆ. ಹಾಗಾದರೆ ಮೇಜಿನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಮೇಜನ್ನು 2,750 ರೂಪಾಯಿಗೆ ಮಾರ್ತಾನೆ. ಹಾಗೆ ಅದೇ ರೀತಿಯಾಗಿ ಅವನ ಲಾಭ ಎಷ್ಟು ಪಡೀತಾನಪ್ಪ ಅಂತಂದರೆ 9/1 ಲಾಭವನ್ನು ಪಡೆಯುತ್ತಾನೆ. ಹಾಗಾದರೆ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲನೇ ಆಪ್ಷನ್ 2,010 ರೂಪಾಯಿ, ಎರಡನೇ ಆಪ್ಷನ್ 2,015 ರೂಪಾಯಿ, ಮೂರನೇ ಆಪ್ಷನ್ 2,025 ರೂಪಾಯಿ, ನಾಲ್ಕನೇ ಆಪ್ಷನ್ 2,750 ರೂಪಾಯಿ. ಫ್ರೆಂಡ್ಸ್, ವ್ಯಕ್ತಿಯು ಮೇಜಿನ ಮಾರಿದ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 2,750 ರೂಪಾಯಿ. ಅದೇ ರೀತಿಯಾಗಿ ಲಾಭ ಎಷ್ಟು ಮಾಡ್ತಾನಪ್ಪ ಅಂತಂದ್ರೆ 9/1 ಏನು ಮಾಡ್ತಾನಪ್ಪ, 9/1 ಕೊಂಡ ಬೆಲೆಯಷ್ಟು ಲಾಭವನ್ನು ಪಡೆಯುತ್ತಾನೆ. ನಮಗೆ ಕೊಂಡ ಬೆಲೆ ಗೊತ್ತಿಲ್ಲ, ಆದ್ದರಿಂದ ನಾವು ಕೊಂಡ ಬೆಲೆ ಎಕ್ಸ್ ಆಗಿರಲಿ ಎಂದು ತಿಳಿದುಕೊಳ್ಳೋಣ. ಆವಾಗ ಲಾಭ ಏನಾಗುತ್ತೆ, ಕೊಂಡ ಬೆಲೆ ಜಾಗದಾಗ ನಾವು ಎಕ್ಸನ್ನು ಹಾಕಿದಾಗ ಎಕ್ಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಆವಾಗ x/9 ಆಗುತ್ತದೆ. ಲಾಭದ ಸೂತ್ರ ಎಲ್ಲರಿಗೂ ಗೊತ್ತೇ ಇದೆ. ಲಾಭ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿನೂ ಫಾರ್ಮುಲಾ ಬೇಕೇ ಬೇಕಾಗುತ್ತೆ. ಆದ್ದರಿಂದ ಫಾರ್ಮುಲಾಸ್ಗಳನ್ನು ಮೊದಲಿಗೆ ತಿಳಿದುಕೊಳ್ಳೋದು ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಲಾಭ ಏನು ಬಂದಿದೆಪ್ಪ ಅಂದ್ರೆ x/9, ಮಾರಿದ ಬೆಲೆ 2,750 ಮೈನಸ್ ಎಕ್ಸ್. ಈ ಮೈನಸ್ ಎಕ್ಸ್ ಇದ್ದಿದ್ದು ಈ ಕಡೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಪ್ಲಸ್ x/9 ಪ್ಲಸ್ ಎಕ್ಸ್ = 2,750. ಫ್ರೆಂಡ್ಸ್, ಇಲ್ಲಿ ಲಸವನ್ನು ತೆಗೆದಾಗ 9 ಲಸ ಆಗುತ್ತದೆ. 9 ಒಂದಲೇ, ಇಲ್ಲಿ ಕೆಳಗಡೆ ಏನೂ ಇಲ್ಲ ಅಂತಂದರೆ 1 ಇರುತ್ತೆ, 1 9ಲೇ, 1 ಎಕ್ಸ್ಲೇ ಎಕ್ಸು, 9x ಎಕ್ಸು. ಆದ್ದರಿಂದ 9x ಪ್ಲಸ್ ಎಕ್ಸ್ ಏನಾಗುತ್ತಪ್ಪ ಅಂದ್ರೆ 10x. 10x ಡಿವೈಡೆಡ್ ಬೈ 9 = 2,250. ನಮಗೆ ಎಕ್ಸ್ ಬೆಲೆ ಬೇಕಾಗಿದೆ, ಯಾಕಪ್ಪ ಅಂದ್ರೆ ಅವರು ಕೇಳಿದ್ದು ಕೊಂಡ ಬೆಲೆ. ಆದ್ದರಿಂದ x = ಈ 9 ಈ ಕಡೆ ಹೋದಾಗ ಏನಪ್ಪ ಅಂದರೆ ಇದು ಡಿವೈಡೆಡ್ ಬೈ ಇರೋದರಿಂದ ಈ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಇಂಟು 9. ಅದೇ ರೀತಿಯಾಗಿ ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಬರುತ್ತದೆ, 0 0 ಕ್ಯಾನ್ಸಲ್. 225 ಇಂಟು 9 ಎಷ್ಟಾಗುತ್ತಪ್ಪ ಅಂತಂದರೆ 2,025 ರೂಪಾಯಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 3, 2,025 ರೂಪಾಯಿ. ಫ್ರೆಂಡ್ಸ್, ನಿಮಗೆ ನಾನು ಹೇಳುವಂಥ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.